ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ ಟಿಫಿನಿಗೆ ಮಂಡಾಳು ಟೊಮೆಟೊ ಉಳ್ಳಾಗಡ್ಡಿ ಅದೆಲ್ಲ ತೊಗೊಂಡಿದ್ದೀನಿ ನೋಡ್ರಿ ಓಕೆ ಇವಾಗ ಟಿಫಿನ್ ರೆಡಿ ಮಾಡಕತ್ತೀನಿ ರೀ ಏನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸೂಸ್ಲಬಾಯ್ ಅಂದ್ರೆ ಸೂಸ್ಲ ಮಾಡಕತ್ತೀನಿ ರೀ ಇವಾಗ ಇದಿಷ್ಟೆಲ್ಲ ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ಳೋಣ ಬೆಳಗ್ಗೆ 7 ಗಂಟೆ ಆಗೈತೆ ರೀ ಕಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ ಓಕೆ ಸ್ನೇಹಿತರೆ ನೋಡ್ರಿ ಉಳ್ಳಾಗಡ್ಡಿ ಒಳಕತ್ನಿ ಸಿಕ್ಕಾಪಟ್ಟೆ ಕಾಕದವ ನೋಡ್ರಿ ಉಳ್ಳಾಗಡ್ಡಿ ಸಿಕ್ಕಾಪಟ್ಟೆ ಕಾಕದವ್ರಿ ಉಳ್ಳಾಗಡ್ಡಿ ಬೆಳಗ್ಗೆ ಹಾಳೋ ಥರ ಆಯ್ತು ನೋಡ್ರಿ ನಮ್ಮ ಆಯರ್ ಏನು ಮಾಡ್ತಿದ್ರು ಗೊತ್ತೇನ್ರಿ ಸಣ್ಣವರಿದ್ದಾಗ ಉಳ್ಳಾಗಡ್ಡಿ ಸೊಟ್ಟೆ ಇರ್ತೈತಿಲ್ಲ ಅದನ್ನು ಹಿಂಗೆ ತಲೆ ಮ್ಯಾಗ ಇಟ್ಕೊಂಡು ಉಳ್ಳಾಗಡ್ಡಿ ಒಳ್ತಿದ್ರಿ ಯಾಕಂದ್ರೆ ಇಲ್ಲಿ ತಲೆ ಮ್ಯಾಗ ಇಟ್ಕೊಂಡ್ರೆ ಉಳ್ಳಾಗಡ್ಡಿ ಕಾಕು ಹತ್ತಂಗಲ್ಲ ಅಂತೇಳ್ಬಿಟ್ಟು ಓದ್ತಿದ್ರು ನಾವು ಸಣ್ಣದಿದ್ದಾಗ ಟೊಪ್ಪಿಗೆ ಹಾಕಿ ಇಟ್ಕೊಂಡಿದ್ದೈತೆ ಗಮ್ಮತ್ತು ಮಾಡ್ತಿದ್ವಿ ನಮ್ಮ ಅಜ್ಜಿಯರಿಗೆ ಕಾಕು ಭಾಳದ ರೀ ಉಳ್ಳಾಗಡ್ಡಿ ಮುಂಜಾನೆ ಅದಕ್ಕೆ ಹಾಳೋ ಥರ ಮಾಡಾಕತ್ತೈತಿ ಇದಕ್ಕೇನು ಸೊಲ್ಯೂಷನ್ ಕೊಡ್ರಿ ನೀವೇ ಉಳ್ಳಾಗಡ್ಡಿ ಒಳ ಮುಂದಾಗ ಕಾಕತ್ ಬಿಡೋದು ಏನು ಮಾಡ್ಬೇಕ್ರಿ ಸಿಗ್ತೀನಿ ರೀ ಮತ್ತೆ ಓಕೆ ಸ್ನೇಹಿತರೆ ನೋಡ್ರಿ ಉತ್ತರ ಕರ್ನಾಟಕದ ಟಿಫಿನ್ ಸೂಸ್ಲಾ ರೆಡಿ ಆಯ್ತು ನೋಡ್ರಿ ಮಂಡ್ರ ಒಗ್ಗರಣೆ ಪುಟಾಣಿ ಹಿಟ್ಟು ಚೆಲ್ಲಿ ಬಿಡ್ತಾರೆ ಇಲ್ಲಿ ಪ್ಲೇಟ್ನಾಗ ಮಸ್ತ್ ಆಗೈತೆ ನೋಡ್ರಿ ಬರ್ರಿ ಎಲ್ಲರೂ ಮನೆ ಎದುರುಗಡೆ ಮನೆ ಕಟ್ಟಕತ್ತಾರಲ್ರಿ ಕಲ್ಲು ಸುರುವಾಕತ್ತಾರ ಅವರು ಟ್ರ್ಯಾಕ್ಟರ್ ತಂದು ಅದು ನೋಡ್ರಿ ಅದು ಬರ್ರಿ ಎಲ್ಲರೂ ಊಟ ಮಾಡೋಣ ಸೂಪರ್ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂದ್ರೆ ಇದೆ ನೋಡ್ರಿ ಮಸ್ತ್ ಹಾಲು ಹಾಕಿ ಮಾಡೀನಿ ರೀ ಫುಲ್ ಸಾಫ್ಟು ಹಿಂಗೆ ವಿಡಿಯೋ ಪೂರ್ತಿ ಬರೀ ತಿನ್ನೋದೇ ಮಾಡಿಬಿಡ್ತೀನಿ ಬರೀ ಹಾಲಿನೊಳಗೆ ಮಾಡಿ ನೋಡಿ ಬರೀ ಎಲ್ಲರೂ ತಿನ್ನೋಣ ತಳ್ಳನ್ ಮಂಡಳ್ರೆ ಮತ್ತು ದಪ್ಪಂದೆಲ್ಲ ತಿಳು ಮಂಡ ಚೂಡ ಮಂಡ ಮಾಡೋದ್ರಾಗ ಮಾಡಿದ್ದೀನಿ ದಪ್ಪನ ಮಂಡ ನಮ್ಗೆ ಹೊಟ್ಟೆ ಗ್ಯಾಸ್ ಹಿಡಿತೈತ್ರಿ ಅದ್ರ ಜಲ್ದಿ ಡೈಜೆಷನ್ ಆಗಲ್ಲ ಜಾಸ್ತಿ ಉಳ್ಳಾಗಡ್ಡೆ ಹಾಕಿನಿ ಅದ್ರ ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ಹಾಕಿನಿ ಹಸಿ ಉಳ್ಳಾಗಡ್ಡೆ ಹಾಕಿನಿ ಅಂದ್ರೆ ತಪ್ಪಲು ಉಳ್ಳಾಗಡ್ಡೆ ಹಾಕಿನಿ ಮಸ್ತಾಗೈತೆ ನೋಡ್ರಿ ಸಿಗ್ತೀನಿ ರೀ ಮತ್ತೆ ಓಕೆ ಮೊಸರು ಹಾಕೋಬೇಕು ಅನ್ನಿಸ್ತು ನೋಡ್ರಿ ಮೊಸರು ಎಷ್ಟು ಗಟ್ಟಿ ಹಂಗೈತಿ ಮೊಸರು ಹಾಕೋಬೇಕು ಅನ್ನಿಸ್ತು ಅದಕ್ಕೆ ಮೊಸರು ಹಾಕೊಂಡು ತಿನ್ನಾಕತ್ತೀನಿ ಮೊಸರು ಕಾಂಬಿನೇಷನ್ ಮಸ್ತ್ ಇರ್ತೈತೆ ರೀ ಇದು ಮೊಸರು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟು ಸಖತ್ತಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ ಹಾಗೆ ನೀವು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅದನ್ನು ಕೂಡ ತಿಳಿಸ್ರಿ ನೀವು ಕೂಡ ಇದನ್ನು ಮಾಡ್ತೀರಾ ಅದನ್ನು ತಿಳಿಸ್ರಿ ನಿಮ್ಮ ಕಮೆಂಟ್ಸ್ ನೋಡಿ ನಮಗೆ ಖುಷಿ ಆಗುತ್ತೆ ಓಕೆ ಸ್ನೇಹಿತರೆ ನೋಡಿರಿ ಇಷ್ಟು ಎಲ್ಲ ಹರಡ್ಕೊಂಡು ಕುಂತೀನಿ ಪ್ಯಾಂಟ್ ಶರ್ಟ್ಗಳು ಎಲ್ಲ ತೆಗೆದಿಟ್ಟಾಕ ನೀವೆಲ್ಲ ಚಲೋ ಬಟ್ಟೆ ರೀ ಮಾಡಾರು ಈ 1-2 ಸೆಟ್ಟು ಮಕ್ಳಿಗೆ ಹೊಲಿಸ್ಬೇಕಂತೆ ನೋಡಕತ್ತೀನಿ ರೀ ಯಾವಾರ ಬರೀ ರೆಡಿಮೇಡ್ ತೊಳೋದೇ ಆಗೈತೆ ರೀ ಚಂದಾಗ ಅವ್ರಿಗೆ ಅಳತೆ ಇಟ್ಟು ಹೊಲಿಸ್ಬೇಕು ಮತ್ತು ಸ್ಕೂಲಾಗ ಕೊಟ್ಟಿದ್ದು ಹಾಸ್ಟೆಲ್ದಾಗ ಕೊಟ್ಟಿದ್ದು ಬರೀ ಇಂಥವು ಉಡಾಕತ್ತಾರ ಹೊಟ್ಟೆ ಹೊಲಿಸಿಲ್ಲ ಮತ್ತು 10 ವರ್ಷ ಆಯಿತು ಹಿಂಗಾಗಿ 1-2 ಸೆಟ್ ಅವ್ರಿಗೆ ಚಲೋ ಹೊಲಿಸ್ಬೇಕಂತೇಳಿ ತೆಗೆದು ಇದು ಮಾಡಕತ್ತೀನಿ ಕಾಟನ್ ಶರ್ಟ್ ಅಂತೂ ಮಕ್ಳಿಗೆ ಇದಾಗಲ್ಲ ರೀ ಇವೆಲ್ಲ ಗಂಜಿ ಬಟ್ಟೆಗಳು ಇವು ನಡೆಯಲ್ಲ ಮತ್ತು ನೋಡಿದ್ರೆ ಇಂಥದ್ರಾಗೆ ನೋಡ್ಬೇಕು ಕಾಟನ್ ಇರಲಿ ಆದ್ರೆ ಸ್ವಲ್ಪ ಇದ್ರಾಗ ನೋಡ್ಬೇಕು ಇದು ರೇಷ್ಮೆ ಐತ್ರಿ ಇದಂತೂ ಯಾರು ಓಡಲ್ಲ ಬಿಡ್ರಿ ಇದು ರೇಷ್ಮೆ ಉಟ್ರೂ ಮೈಯಾಗ ದಳ ನೀರು ಇಳಿತಿರ್ತೈತಿ ಹಂಗೆ ಇಲ್ಲಿ ಬಂದ್ರೆ ಇವೆಲ್ಲ ಮಾಡೋ ಮಟ್ಟ ಬಟ್ಟೆಗಳು ನೋಡ್ರಿ ಇವಿಷ್ಟೆಲ್ಲ ಇವೆಲ್ಲ ಮಾಡೋಂಥ ಬಟ್ಟೆಗಳು
ಹಂಗೆ ಅಲ್ಲಿ ಮ್ಯಾಗ ಬಂದ್ರೆ ಅವೆಲ್ಲ ನಾನು ಉಟ್ಟುಗಳಂಥ ಬಟ್ಟೆಗಳು ಫುಲ್ ಅದೊಂದೆಲ್ಲ ರ್ಯಾಕ್ ತುಂಬೈತೆ ಅದು. ಈ ಕಡೆ ಇವು ಇಟ್ಟಿದ್ದೀನಿ ನೋಡ್ರಿ. ಇವೆಲ್ಲ ಇವು ಇಟ್ಟಿದ್ದೆ. ಇದ್ರಾಗೆ ಒಂದೆರಡು ಯಾವಾರ ನೋಡಬೇಕು ನೋಡಿ. ನಾಳೆ ಲಗ್ನಕ್ಕಂತೂ ಅವರು ಅಷ್ಟು ಮಂದಿ ಹಳೆಯ ಮಾವದವ್ರು ಒಂದೇ ಕಲರ್ದಾಗ ಹೊಲಿಸ್ಬೇಕಂತ ಮಾಡ್ರೆ. ನಮ್ಮ ಸಣ್ಣ ತಮ್ಮ, ಆಮೇಲೆ ತಂಗಿ ಮಗ ಗುಂಡೆ, ಆಮೇಲೆ ನಾನು 2 ಮಕ್ಕಳು ಅವ್ರು ಒಂದೇ ಕಲರ್ದಾಗ ಮದುವೆಗೆ ತೊಗೋಬೇಕಂತೇಳಿ ಅವ್ರು ಅಂದ್ಕೊಂಡ್ರೆ. ಆದ್ರೆ ಈಗ ಸದ್ಯಕ್ಕೆ ಮಕ್ಕಳಿಗೆ ಹೊಲಿಸ್ಬೇಕಂತೇಳಿ ನಾನು ಅಂದ್ಕೊಳಕತ್ತೀನಿ ನೋಡ್ರಿ. ಇದು ಒಂಥರ ಖಾದಿ ಬಂಡಾರದ, ಇದು ಒಂದು ಖಾದಿ ಬಂಡಾರದೈತಿ. ಎಲ್ಲ ದೊಡ್ಡವ್ರಿಗೆ ಇದಾತವ್ರಿ, ಮಕ್ಕಳಿಗೆ ಇಂಥದ್ರಾಗೆ ಹೊಲಿಸ್ಬೇಕ್ರಿ. ಪ್ಯೂರ್ ಕಾಟನ್ ಆದ್ರೆ ನಡೆಯಲ್ರಿ, ಹುಡುಗರು ದಿನ ಯೂಸ್ ಮಾಡ್ತಿರ್ತಾವ. ಪ್ಯೂರ್ ಕಾಟನು ಅವು ಆದ್ರೆ ಯಾವಾಗರೇ ಹಾಕ್ಕೊಳಕ್ಕೆ ಇದು ಆಗ್ತದ. ಇದು ಎಲ್ಲ ಈ ಕಲರ್ದಾಗ ಹಾಕ್ಕೊಂಡು ಬಿಟ್ಟಾರ. ಇದು ಪ್ಯೂರ್ ಕಾಟನ್ ಐತ್ರಿ. ಇದು ಫುಲ್ ಗಂಜಿ ಬಟ್ಟೆ, ಇದು ಫುಲ್ ಕಾಟನ್ ಐತಿ. ಇದು ಯಾಕೋ ಕಲರ್ ಸರಿ ಅನ್ಸಲ್ಲ. ಬಟ್ಟೆ ಎಲ್ಲ ಚಲೋ ಅದ ರೀ, ಫುಲ್ ಕ್ವಾಲಿಟಿ ಬಟ್ಟೆ ಅದಾವೆ. ಆದ್ರೆ ಅವ್ರಿಗೆ ಇದು ಪ್ಯಾಂಟ್ ಕಲರ್ ಚಂದ ಐತಿ, ಶೈನಿಂಗ್ ಐತಿ. ಆದ್ರೆ ವೈಟ್ ಶರ್ಟ್ ಬೇಡ. ಇದು ಫುಲ್ ಇದನ್ನು ಕಾಟನ್ ಐತಿ ನೋಡ್ರಿ, ಗಂಜಿ ಬಟ್ಟೆ ಐತಿ. ಇದನ್ನು ನೋಡ್ಬೇಕ್ರಿ ಯಾವ ಅಥವಾ ಅವು ಹೋಲಿಸ್ಬೇಕು ಅಂದ್ಕೊಂಡಿನಿ. ಮತ್ತಿನ ಇಲ್ಲಿಷ್ಟು ಅದಾವು, ಇಲ್ಲಿಷ್ಟು ಅದಾವೆ ನೋಡ್ರಿ. ಇವು ಬ್ಯಾಡ್ರಿ, ಇವು ಅಷ್ಟಿದೆ ಅನ್ಸತ್ತೆ ಇಲ್ಲ. ಇದನ್ನು ಕಾಟನ್ ಐತಿ. ಆಮೇಲೆ ಇದು ಓಕೆ ಅನ್ಸತ್ತೆ. ಇದು ಫುಲ್ ಸಾಫ್ಟ್ ಐತ್ರಿ. ಇದು ಬಟ್ಟೆ ಸಾಫ್ಟ್ ಐತಿ ನೋಡ್ರಿ, ಫುಲ್ ಸಾಫ್ಟ್ ಐತಿ. ಇದು ಹೆಂಗೆ ಅನ್ಸತ್ತೆ ರೀ? ಶರ್ಟ್ ಚಂದ ಅನ್ಸುತ್ತಾ? ಕಮೆಂಟ್ ಹಾಕ್ರಿ ನೋಡೋಣ. ಆಮೇಲೆ ಇದು ಒಂದು ಚಂದ ಐತಿ ನೋಡ್ರಿ, ಬಟ್ಟೆ ಚಲೋ ಐತ್ರಿ. ಇದು ಭಾಳ ನೈಸ್ ಐತಿ. ಆಮೇಲೆ ಏನು ನೋಡ್ರಿ, ಇವು ಬಟ್ಟೆ ನೈಸ್ ಐತಿ. ಇವು ಬಟ್ಟೆ ಚಲೋ ಅದಾವ. ಯಾವಾರ ಹೊಲಿಸ್ಬೇಕ್ರಿ, ನೋಡಬೇಕು ಯಾವ ಹೊಲಿಸ್ಬೇಕು, ಯಾವ ಬರ್ಬೇಕಂತ ಹೇಳಿ. 1-2 ಸೆಟ್ ಅಂದ್ರೆ ದೊಡ್ಡ ಮಗನಿಗೆ 2 ಪ್ಯಾಂಟ್ 2 ಶರ್ಟು, ಸಣ್ಣನಿಗೆ 2 ಪ್ಯಾಂಟ್ 2 ಶರ್ಟ್ ಆಗಸ್ಟ್ ಹೊಲಿಸ್ಬೇಕಂತ ಅಂದ್ಕೊಂಡಿನಿ. ಭಾಳ ದಿನ ಆಯಿತು. ಮತ್ತು ಒಂದು 4-5 ವರ್ಷ ಆಯಿತು ಅವ್ರಿಗೆ ಬಟ್ಟೆ ಹೊಲಿಸೇ ಇಲ್ಲ. ರೆಡಿಮೇಡ್, ಬರೀ ರೆಡಿಮೇಡ್ ತೊಗೊತೀವ್ರಿ. ಬರೀ ಸೈಡ್ ಹಿಡಿಯೋದು. ಅವು ಅಳತಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಹಿಡಿಯೋದು ಮಾಡೋದು. ಯಾಕೆ ಮನೆಗೆ ನಾನೇ ಎಲ್ಲ ಹೊಲಿತೀನಲ್ಲ, ಹೀಗಾಗಿ ಅಷ್ಟೇ ಅಳತಿ ಸರಿ ಮಾಡಿಬಿಡ್ತೀವಿ. ಹೀಗಾಗಿ ಒಂದೆರಡು ಚಂದಾಗ ಅವ್ರಿಗೆ ಅಳತಿ ಇಟ್ಟು ಹೊಲಿಸ್ಬೇಕಂಥೇಳಿ ಅಂದ್ಕೊಂಡಿನಿ. ಯಾವ ಇದು ಮಾಡ್ಬೇಕಂತ ತೆಗೆದು ಕಿತ್ತೇಟ್ ನೋಡಕತ್ತಿ ನನಗೆ ಕನ್ಫ್ಯೂಷನು. ಯಜಮಾನ್ರು ಬಂದ್ಕೊಳಕ್ಕೆ ಅವ್ರಿಗೆ ಇಷ್ಟು ಕೇಳಿ ಅವ್ರು ಚಾಯ್ಸ್ ಮಾಡಿದ್ವು. ಇವೆಲ್ಲ ವೈಟ್ ಅದಾವ್ರಿ, ಇವೆಲ್ಲ ಇದಾಗಲ್ಲ. ಇವೆಲ್ಲ ಶರ್ಟ್ ಪೀಸ್ಗಳವು ವೈಟ್ ಇದೆ, ಅಷ್ಟೊಂದು ಇದಾಗಲ್ಲ. ನೋಡಿ 1-2 ಸೆಟ್ ಹೊಲಿಯಕ್ಕೆ ಹಾಕ್ಬೇಕ್ರಿ. ಇನ್ನು ದೊಡ್ಡ ಈ ಸಣ್ಣ ಅಭಿನೂ ಬರ್ತಾನೆ ಎಕ್ಸಾಮ್ ಮುಗಿಸ್ಕೊಂಡು. ಅವು ಬಂದ ಬಳಿಕ ಇಬ್ಬರು ಕರ್ಕೊಂಡೋಗಿ 1-2 ಸೆಟ್ ಬಟ್ಟೆ ಹೊಲಿಸ್ಬೇಕು ನೋಡ್ರಿ. ಬೈತಾರೆ ನಮ್ಮ ಯಜಮಾನ್ರಿ, ಈ ಶರ್ಟ್ ಅಂದ್ರೆ ಇದ್ಯಾ ಚಂದ ಕಾಣ್ತೈತಿ, ಹೆಣ್ಮಕ್ಳು ಜಂಪರ್ ತೊಟ್ಟಂಗೆ ಆಗತ್ತದ ಅಂತಾರೆ, ಏನು ಗೊತ್ತಿಲ್ಲ. ಆಮೇಲೆ 2 ಪ್ಯಾಂಟ್ ಶರ್ಟ್ ಅದ ನೋಡ್ರಿ, ಫುಲ್ ಶೈನಿಂಗ್ ಅದ. ಇವು ಫುಲ್ ಶೈನಿಂಗ್. ನನಗೆ ಈ ಥರ ಇದು ಹೊಲಿಸ್ಬೇಕಂತ ಅಂದ್ಕೊಂಡೆ. ಅಬಿಗೆ ಚಂದ ಅನ್ಸತ್ತೆ ರೀ, ಫುಲ್ ಶೈನಿಂಗ್. ನೋಡೋಣ್ರಿ ಯಾವ ಇದಾಗ್ತಾವೆ. ಇದು ಹೊಲಿಸಿದ್ರೆ ಸ್ಕೂಲ್ ಬಟ್ಟೆ ಕಣ್ಣಂಗೆ ಆಗತ್ತೆ ರೀ. ಇದು ಹೊಲಿಸಿದ್ರೆ ಸ್ಕೂಲ್ ಬಟ್ಟೆ ಕಣ್ಣಂಗೆ ಆಗತ್ತೆ ಮಕ್ಕಳಿಗೆ. ನಮ್ಮ ಆಕಾಶರ ಹೈಸ್ಕೂಲ್ ಬಟ್ಟೆ ಇವೇ ಇದ್ದು ನೋಡ್ರಿ, ಈ ಕಲರ್ದಾಗೆ ಇದ್ದು. ಹೈಸ್ಕೂಲ್ ಶರ್ಟ್ ಪ್ಯಾಂಟ್ ಸೇಮ್ ಇದೇ ಕಲರ್ದಾಗೆ ಇದ್ದು. ಅವು ಸ್ಕೂಲ್ ಬಟ್ಟೆ ಕಣ್ಣಂಗೆ ಆಗ್ತಾವೆ. ನೋಡೋಣ್ರಿ ಯಾವ ಹೊಲ್ಸೋದಾಗುತ್ತಾವು, ಹೊಲಿಸಿದ್ರೆ ಆಯ್ತು ಅಂತ ಅಂದ್ಕೊತೀನಿ. ಕನ್ಫ್ಯೂಷನ್ ನನಗೂ ಅಷ್ಟೊಂದು ಇದಾಗಲ್ಲ. ಹೆಣ್ಮಕ್ಳು ಬಟ್ಟೆ ಅನ್ರಿ ಪಟ್ ಆರಿಸಿ ಕುಂತ್ಬಿಡ್ತೀನಿ ನಾನು. ಇವು ಗಂಡು ಮಕ್ಳ ಬಟ್ಟೆ ಒಳಗೆ ನಮ್ಮ ಚಾಯ್ಸೇ ಬೇರೆ ಇರುತ್ತೆ, ಅವ್ರ ಚಾಯ್ಸೇ ಬೇರೆ ಇರುತ್ತೆ. ನನಗೆ ಇದು ಭಾಳ ಪ್ಯೂರ್ ಕ್ವಾಲಿಟಿ ಅದಾವ್ರಿ, ಬಟ್ಟೆ ಚಲೋ ಐತಿ. ಇದು ಒಂದು ಸೆಟ್ಟು, ಆಮೇಲೆ ಇದೊಂದು ಸೆಟ್ಟು. ಆದರೆ ಇದು ಕಲರ್ ಚಂದ ಅನ್ಸಲ್ಲ ರೀ ಶರ್ಟ್. ಇದು ಯಾಕೋ ಕಲರ್ ಚಂದ ಅನ್ಸಲ್ಲ. ಇದು ಪ್ಯಾಂಟ್ ಮಾತ್ರ ಭಾರಿ ಐತ್ರಿ. ಇದು ಪ್ಯಾಂಟ್ ಭಾರಿ ಐತಿ. ಇವೆರಡು ಸೆಟ್ಟು ಎತ್ತಿಟ್ಟೀನಿ, ಇವೆರಡು ಸೆಟ್ಟು. ಆಮೇಲೆ ಇವು ಕುರ್ದ ನೋಡ್ಬೇಕಾದ್ರೆ ಇದು ಪ್ಯಾಂಟ್ ಚಲೋ ಐತೆ ಬಿಡ್ರಿ. ಇದು ಒಂದು ಸೆಟ್ಟು. ಇದು ಬ್ಯಾಡ್ರಿ, ಇವು ಮಾಡ್ರಿ ಮಟರಿ ಆತಾವ. ಮತ್ತು ಇದೊಂದು ಪ್ಯಾಂಟ್ ಅಂತೂ ಅಬಿಗೆ ಹೊಲಿಸ್ತೇನೆ ರೀ. ಅದು ಶೈನಿಂಗ್ ಫುಲ್ ಚಂದ ಅನ್ನಿಸ್ತೈತೆ ರೀ. ಈಗೊಂದು ಪ್ಯಾಂಟ್ ಇತ್ತು ರೀ, ಒಂದು ರೆಡಿಮೇಡ್ ಪ್ಯಾಂಟ್ ಫುಲ್ಲು ಶೈನಿಂಗ್ ಭಾರಿ ಐತೆ ರೀ. ಅದು ಐತ್ರಿ, ಇನ್ನಾದರೂ ಐತೆ ಅಲ್ಲಿ. ನನ್ನ ದೊಡ್ಡ ಮಗ ಯೂಸ್ ಮಾಡ್ತಾನೆ, ಊರ ಬಿಟ್ಟು ಬಂದ ನಾವು ಅದನ್ನು. ಅದಕ್ಕೆ ಇದಕ್ಕೆ ಶರ್ಟ್ ಯಾವ್ದು ಮ್ಯಾಚ್ ಮಾಡಬೇಕು ಅಂದ್ರೆ
ಇದು ಮ್ಯಾಚ್ ಆಗುತ್ತನ್ರಿ, ಇದಕ್ಕೆ ಮ್ಯಾಚ್ ಆಗುತ್ತಾ ನೋಡಬೇಕು. ಇದಂತೂ ಬೇಡ. ಇವೆಲ್ಲ ಗಂಡು ಮಕ್ಳಿಗೆ ದೊಡ್ಡವ್ರಿಗೆ ಯಜಮಾನ್ರು ಅಂತಾರಿಗೆ ಎಷ್ಟು ಇದಾತವ್ರಿ. ಇವೆಲ್ಲ ಇವು ಭಾಳ ಮೇಂಟೈನ್ ಮಾಡ್ಬೇಕು. ಇವೆಲ್ಲ ಇಸ್ತ್ರಿ ಆಗಬೇಕು, ಗಂಜಿ ಕೊಡಬೇಕು, ನೀರಾಗ ಹಾಕಿದಾಗ ಇದು ಉಟ್ಕೊಂಡಾಗ ಒಗ್ಲಕ್ಕೆ ಹಾಕಿದಾಗೆಲ್ಲ ಇವೆಲ್ಲ ಮಕ್ಳಿಗೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಅವೆಲ್ಲ ದೊಡ್ಡವ್ರಿಗೆ. ಆಮೇಲೆ ಇದೂ ಚಲೋ ಐತೆ ನೋಡಿರಿ. ಇದು ಫುಲ್ಲು ಇದನ್ನು ಕೂಡ ಇದು ಏನಂತಾರೆ, ಇದು ಪೇಪರ್ ಕಾಟನ್ದಾಗ ಬರ್ತೈತೆ ಅಲ್ಲಿ ಬ್ರೂಸ್ ಬಟ್ಟೆ ಭಾಳ ಗಂಜಿ ಕಾಟನ್ ಆ ಥರ. ಇದು ಕಲರ್ ಚೆಂದ ಐತಿ, ಆದ್ರೆ ಮಕ್ಕಳಿಗೆ ಇದಾಗಲ್ಲ ರೀ. ವೈಟ್ ಬಟ್ಟೆನೇ ಬೇಡ ಅಂತೀನಿ ರೀ ನಾ ಮಕ್ಕಳಿಗೆ, ಯಾಕಂದ್ರೆ ಹೊಲಸು ಮಾಡ್ಕೊತಾರೆ ಮಕ್ಕಳು. ವೈಟ್ ಬಟ್ಟೆನೇ ಬೇಡ ಇದಂತಾರೆ ನೋಡಿರಿ. ಇವು ಎಲ್ಲ ವೈಟು. ಇದು ಫುಲ್ ಸಾಫ್ಟ್ ಐತಿ, ಇದು ಫುಲ್ ಸಾಫ್ಟ್. ಇದನ್ನು ಕೂಡ ಶರ್ಟ್ ಪೀಸು, ಇದು ಶರ್ಟ್ ಪೀಸು, ಇದು ಶರ್ಟ್ ಪೀಸು. ಈ ಥರ ಹಾಕ್ಬೇಕು, ಇಲ್ಲ ಈ ಥರ ಹಾಕ್ಬೇಕು ನೋಡಿರಿ. ಇದು ಹಾಕ್ಬೇಕು ನಾನು ಅಂತೀನಿ. ಇದಕ್ಕೆ ಮ್ಯಾಚ್ ಆಗುತ್ತಲ್ಲ ರೀ, ಇದೇ ಹಾಕ್ತೀನಿ. ಇವು 3 ಸೆಟ್ ಆದವು. ಇದಕ್ಕೆ ಮ್ಯಾಚ್ ಆಗುತ್ತೆ, ಹೌದಿಲ್ಲ ರೀ. ಇದಕ್ಕೆ ಮ್ಯಾಚ್ ಆಗುತ್ತೆ. ಅದು ವೈಟ್ ತೆಗಿತೀನಿ ಅದನ್ನು. ಇದು ಆಗುತ್ತೆ ಅಷ್ಟು. ಅವ್ರಿಗೆ ಈಗ ಹೊಲಿಸಿದ್ವಿ ಅಂದ್ರೆ ಮತ್ತೇನು ಹೊಲಸೋ ಅವಶ್ಯಕತೆನೇ ಇರೋಂಗಿಲ್ಲ. ಗಂಡು ಮಕ್ಳಿಗೆ ಬಟ್ಟೆ ಜಲ್ದಿ ಕೆಡಲ್ಲ ರೀ, ಹೆಣ್ಮಕ್ಳಿಗೆ ಭಾಳ ಜಲ್ದಿ ಬಟ್ಟೆ ಕೆಡೋದಂದ್ರೆ. ಎಷ್ಟು ವರ್ಷ ಉಡ್ತಾರೆ ಅವ್ರು ಒಂದು ಸಾರಿ ಹೊಲಿಸ್ಕೊಂಡ್ರೆ, ಎಷ್ಟು ವರ್ಷ ಉಡ್ತಾರೆ. ನಮಗೆ ಜಲ್ದಿ ಬಟ್ಟೆ ಸವ್ಯೋದು ಹೆಣ್ಮಕ್ಳಿಗೆ. ಇದನ್ನು ಕಾಟನ್ ಐತಿ. ಇದನ್ನು ಗಂಜಿ ಬಟ್ಟೆ ಕೊಡ್ಬೇಕು. ನೀರು ಹಾಕಿದಾಗೆಲ್ಲ ಶರ್ಟ್ಗಳು ನೀರು ಹಾಕಿದಾಗೆಲ್ಲ ಗಂಜಿ ಬಟ್ಟೆ ಕೊಡ್ಬೇಕಾಗತ್ತೆ. ಇಸ್ತ್ರಿ ಮೇಂಟೈನ್ ಮಾಡ್ಬೇಕು ಭಾಳ. ಇನ್ನು ಕಾಲು ನೋವು ಐತಿ. ಇವಿಷ್ಟು 1 2 3 ಸೆಟ್ ಅದನ್ನು. ಇನ್ನೂ ಒಂದು ಸೆಟ್ ತೆಗೆದಿಡಬೇಕು. ಯಾವ ತೆಗಿಬೇಕು ನೋಡಮ್ರಿ. ಓಕೆ ಸ್ನೇಹಿತರೆ, ನೋಡಿರಿ ಇವಿಷ್ಟು ಎಲ್ಲ ಕುಂತ್ಕೊಂಡೀಗ ಹುಕ್ಸ್ ಮಾಡಬೇಕು. ಹುಕ್ಸು ಗುಂಡಿ ಕಾಸು ಮಾಡಬೇಕು ನೋಡಿರಿ. ಇಷ್ಟೆಲ್ಲ ಅದಾವೆ. ಈಗ ಕುಂತ್ಕೊಂಡು ಇವಿಷ್ಟು ರೆಡಿ ಮಾಡಂತ. ಈಗ ಹುಕ್ಸ್ ಎಲ್ಲ ಹಾಕಿಬಿಟ್ಟಿದ್ದೀನಿ ತೆಳಗೆ. ಇವಿಷ್ಟು ಮಾಡ್ಬೇಕು ನೋಡಿರಿ. ಈಗ ಮಾಡಿ ಮುಗಿಸಿ ಮತ್ತೊಂದಿಷ್ಟು ಬ್ಲೌಸ್ಗಳು ಕಟ್ ಮಾಡೋದವು. ಈಗೇನು ಹೊಲಿಯೋದಾಗಲ್ಲ ರೀ. ಇವೆಲ್ಲ ಮುಗಿಸಿ ಕುಂದಿರ್ತೀವಿ. ಓಕೆ ಸ್ನೇಹಿತರೆ, ನೋಡಿರಿ ಬ್ಲೌಸ್ ಕಟ್ ಮಾಡಾಕತ್ತೀನಿ. ಇವೆರಡು ರೆಡಿ ಮಾಡ್ಬೇಕು. ಈಗ ಇನ್ನೂ 2 ಅದಾವೆ ಅಲ್ಲಿ ಇಟ್ಟಿನಲ್ಲ ರೀ, ಅವೆರಡು ಅದಾವು. ನಾಳೆಗೆ ನಾಡ್ದು 3 ದಿನದಾಗ ಇವು 6 ಬ್ಲೌಸ್ ಹೊಲಿಬೇಕು. ನಾಡ್ದು ಶನಿವಾರ ಅನ್ನೋದ್ರಾಗ ರೆಡಿ ಮಾಡಿ ಕೊಟ್ಟು ಬಿಡಬೇಕು. ನಾಳೆ ನಾಡ್ದು 2 ದಿನದಾಗ ಹೊಲಿದು ರೆಡಿ ಮಾಡಿ ಕೊಟ್ಟು ಬಿಡ್ಬೇಕು ನೋಡಿರಿ ಕಟ್ ಮಾಡಾಕತ್ತೀನಿ. ಹಿಂಗೈತೆ ನೋಡಿರಿ ಬದುಕು.